ಜೈ ಶ್ರೀರಾಮ್, ವಂದೇ ಮಾತರಂ, ಜೈ ಕರ್ನಾಟಕ. ಮತ್ತೆ ಸ್ವಾಗತ ಸುಸ್ವಾಗತ. ಡೇ 72. ಇವತ್ತು ಜಿಮ್ಮಿಗೆ ಹೋದೆ. ಎಸ್, ಜಿಮ್ಮಿಗೆ ಹೋಗಿದ್ದೆ. ಚೆಸ್ಟು, ಅಪ್ಪರ್ ಚೆಸ್ಟ್ ಚೆನ್ನಾಗಿ ಟ್ರೈನ್ ಮಾಡಿದ್ದೀನಿ. ಆಮೇಲೆ ಬೈಸೆಪ್ಸ್ನ ಚೆನ್ನಾಗಿ ಟ್ರೈನ್ ಮಾಡಿದ್ದೀನಿ. ಡಯಟ್ ಬಂದು ಮಾರ್ನಿಂಗ್ ಒಂದು ಸ್ವಲ್ಪ ಓಕೆ, ಮಧ್ಯಾಹ್ನಕ್ಕೆ ಹೋಟ್ಲು, ರಾತ್ರಿಗೆ ಮತ್ತೆ ಮನೇಲಿ ಓಕೆ ಡಯಟು. ತುಂಬ ಏನು ಅಷ್ಟು ಚೆನ್ನಾಗಿರೋ ಡಯಟ್ ಏನು ಕೊಟ್ಟಿಲ್ಲ, ಬಟ್ ಓಕೆ, ನಾಟ್ ಸೋ ಬ್ಯಾಡ್, ನಾಟ್ ಸೋ ಗುಡ್. ಒಂದು 60-65-70 ಗ್ರಾಮ್ಸ್ ಹತ್ತತ್ರ ಬಾಡಿ ವೆಯ್ಟ್ ಲೆಕ್ಕಕ್ಕೆ ಪ್ರೋಟೀನ್ ತಿಂದಿದ್ದೀನಿ. ದುಡ್ಡು ಗುರು, ಯಾವ ರೇಂಜಿಗೆ ದುಡ್ಡು ಆಟಾಡ್ತಿದೆ ಅಂದ್ರೆ ಇವತ್ತು ದುಡ್ಡಿಲ್ಲ ಅಂದ್ರೆ ಊಟಿಸ್ತೋರೆ ಮೂಸ್ ನೋಡಲ್ಲ ಅಂತ ಕಾಲ ಇವತ್ತು. ಆ ಟೈಮಲ್ಲಿ ನಾನು ಈ ಥರ ಲಾಸಲ್ಲಿ ಒಂದು ಈ ಥರದ್ದು ಫಿಸಿಕ್ ರೆಡಿ ಮಾಡಿದ್ದೀನಿ ಅಂದರೆ ಒಂದು ಗ್ರೇಟ್ ನ್ಯೂಸ್. ಅದು ಇನ್ಮೇಲೆ ನಾನು ಯಾವಾಗ್ಲೂ ಫಿಸಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ, ಬಟ್ ಆದರೆ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನನ್ನೊಂದು ಹೊಸ ಬಿಸ್ನೆಸ್ ಸದ್ಯದಲ್ಲೇ ಶುರು ಆಗೋಕ್ಕಿದೆ. ಆ ಬಿಸ್ನೆಸ್ಗೋಸ್ಕರ ತುಂಬ ದುಡ್ಡು ಅವಶ್ಯಕತೆ ಇದೆ. ಸ್ವಲ್ಪ ಈ ಕಡೆಯಿಂದ ಕಾನ್ಸಂಟ್ರೇಷನ್ ಬೇರೆ ಕಡೆಗೆ ಮಾಡ್ತೀನಿ. ಡಯಟ್ ಮೇಲೆ ಅಷ್ಟೊಂದು ದುಡ್ಡು ಹಾಕೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಫಿಸಿಕ್ ಒಂದಲ್ಲ ಒಂದಿನ ಖಂಡಿತ ಎಕ್ಸ್ಟ್ರೀಮ್ ಲೆವೆಲ್ ಫಿಸಿಕ್ ಮಾಡಿ ತೋರಿಸ್ತೀನಿ. ಆದರೆ ಈ ಸದ್ಯದ ಪರಿಸ್ಥಿತಿಲಿ ನನಗೆ ಆಗ್ತಾ ಇಲ್ಲ. ನನ್ನ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕು. ದುಡ್ಡಿತ್ತು ಅಂದರೆ ಬಾಡಿ ಕೇಳಬೇಕಾ? ಒಳ್ಳೆ ಡಯಟ್ ಜೊತೆ ಒಳ್ಳೆ ಸೂಪರ್ವಾಗಿ ಬಾಡಿ ರೆಡಿ ಮಾಡ್ಬೋದು. ಬಿಸ್ನೆಸ್ ಏನು ಅಂತ ನಾನು ಈಗಲೇ ರಿವೀಲ್ ಮಾಡಲ್ಲ. ನೆಕ್ಸ್ಟ್ ನಿಮಗೆ ಒಂದೊಂದೇ ಗೊತ್ತಾಗ್ತಾ ಹೋಗುತ್ತೆ. ಸ್ಟೇ ಟ್ಯೂನ್ಡ್, ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.